ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನ್ನ ಹೇರ್ ಸೀಕ್ರೆಟ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಕೂದಲು ಯಾವಾಗಲೂ ಕೂಡ ಇಷ್ಟು ಉದ್ದವಾಗಿ ಹಾಗೆಯೇ ಸಿಲ್ಕಿಯಾಗಿ ಶೈನಿಯಾಗಿ ಕಾಣಲಿಕ್ಕೆ ಮನೇಲಿ ನಾನು ಯಾವ ಥರ ಟಿಪ್ಸನ್ನು ಹಾಗೆಯೇ ಹೋಮ್ ಮೇಡ್ ಪ್ರಾಡಕ್ಟನ್ನು ಯಾವುದು ಯೂಸ್ ಮಾಡ್ತೀನಿ ಅಂಥೇಳಿ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಲಾಸ್ಟ್ ವ್ಲಾಗಲ್ಲಿ ನೀವು ಒಂದು ಕಾಮೆಂಟ್ ಕೂಡ ಮಾಡಿದ್ರಿ, ಹೇರ್ ಇಷ್ಟು ಉದ್ದ ಬೆಳೆದಿದೆಯಲ್ಲ, ಇದಕ್ಕೆ ನೀವು ಯಾವ ಶಾಂಪು ಯಾವ ಸೋಪು ಅಥವಾ ಆಯಿಲ್ನ ಯಾವುದು ಯೂಸ್ ಮಾಡ್ತೀರಾ ಅಂತ ಕೇಳಿದರೆ ಅದಕ್ಕೆ ನಾನು ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ನಾನು ತಲೆ ಕೂದಲಿಗೆ ಎಣ್ಣೆ ಹಚ್ಕೊಳ್ಲಿಕ್ಕೆ ಮನೇಲೇ ನಾನು ಎಣ್ಣೆಯನ್ನು ಪ್ರಿಪೇರ್ ಮಾಡ್ಕೊತೀನಿ. ನಾನು ಯೂಸ್ ಮಾಡ್ತಿರುವಂತಹ ಹೇರ್ ಆಯಿಲನ್ನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ಹೇರ್ ಆಯಿಲನ್ನು ನೀವು ಮಾಡಿಕೊಂಡು 1 ತಿಂಗಳು ಬಳಸಿದ್ರಿ ಅಂದರೆ ನನ್ನಷ್ಟೇ ಉದ್ದವಾಗಿರೋ ಕೂದಲು ಹಾಗೆಯೇ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ನಿಮ್ಮ ಹೇರ್ಸ್ ಕೂಡ ಆಗುತ್ತೆ. ಬನ್ನಿ ಇವಾಗ ಹರ್ಬಲ್ ಹೇರ್ ಆಯಿಲ್ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ನಾನು 5 ವಿಳೆದೆಲೆನ ತೊಗೊಂಡಿದ್ದೀನಿ, ಹಾಗೆಯೇ 5 ಬಿಳಿ ದಾಸವಾಳದ ಎಲೆನ ಕೂಡ ತೊಗೊಂಡಿದ್ದೀನಿ, ಒಂದು 20 ಕರಿಬೇವಿನ ಎಲೆ, ಹಾಗೆ ಅದ್ರ ಜೊತೆಗೆ ಒಂದು 2 ಸಣ್ಣ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 1 ಚಮಚದಷ್ಟು ಮೆಂತೆಕಾಳಿದ್ರೆ ಸಾಕಾಗುತ್ತೆ. ಇಂಥದ್ದೇ ಕಂಪ್ನಿಯ ಕೊಬ್ಬರಿ ಎಣ್ಣೆನ ನಾನು ಅಂತೇಳಿ ಪ್ರಿಫರ್ ಮಾಡ್ತಾ ಇಲ್ಲ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ನಮ್ಮನೆಯವರು ಉಡುಪಿಯಿಂದ ತಂದಿರುವಂತಹ ಪ್ಯೂರ್ ಕೊಕೊನೆಟ್ ಆಯಿಲ್ ಇದು. ಓಕೆನಾ, ಇದನ್ನು ಒಂದು ಬೊಂಗಾಣಿ ಅಥವಾ ಒಂದು ಸಣ್ಣ ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ತುಂಬ ಹೀಟ್ ಆಗಬಾರ್ದು, ಸ್ವಲ್ಪ ಬೆಚ್ಚಗೆ ಆಗ್ತಿದ್ದಂಗೆ ಇದಕ್ಕೆ ನಾವು ಮೆಂತೆಕಾಳನ್ನು ಹಾಕೋತಾ ಬರಬೇಕು. ಮೆಂತೆಕಾಳನ್ನು ನಾವು ನಮ್ಮ ಹೇರ್ ಆಯಿಲ್ಗೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಹೇರ್ ಲಾಸನ್ನು ಕಡಿಮೆ ಆಗುತ್ತೆ. ಅತಿಯಾಗಿ ಕೂದಲು ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ, ಈ ಮೆಂತೆಕಾಳನ್ನ ಆಯಿಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಲಾಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವು ಕರಿಬೇವನ್ನು ಹಾಕೊಳ್ಳೋಣ. ಕರಿಬೇವನ್ನು ಹಾಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ, ಹಾಗೆಯೇ ಬೇಬಿ ಹೇರ್ ಗ್ರೋತ್ ಕೂಡ ಆಗ್ತಾ ಇರುತ್ತೆ. ಮುಂಭಾಗದಲ್ಲಿ ಅಥವಾ ಒಳಗಡೆ ನೀವು ಚೆಕ್ ಮಾಡ್ತಾ ಇರ್ಬೋದು, ನಿಮಗೆ ಬೇಬಿ ಹೇರ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಹಾಗೆಯೇ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಕರಿಬೇವಿನ ಎಣ್ಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಕೂಡ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಹೇರ್ಸ್ ಉದ್ದ ಬೆಳೀತಾ ಇರುತ್ತೆ, ಬಟ್ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಹೇರ್ ಸ್ಪ್ಲಿಟ್ ಆಗಿ ಅವ್ರ ಕೂದಲು ಡ್ಯಾಮೇಜ್ ಆಗುತ್ತೆ. ಈ ಥರ ಎಣ್ಣೆ ನಾವು ಮಾಡ್ಕೊಳ್ಳೋದ್ರಿಂದ ಡ್ಯಾಮೇಜ್ ಹೇರ್ ಆಗೋದಿಲ್ಲ. ಓಕೆನಾ, ಇವಾಗ ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ, ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೆಯೇ ಕೂದಲನ್ನು ಗಟ್ಟಿ ಮಾಡುತ್ತೆ ಬುಡದಿಂದನೇ. ಹಾಗಾಗಿ ನಾನು ನನ್ನ ಹೇರ್ ಆಯಿಲಲ್ಲಿ ನಾನು ಈರುಳ್ಳಿನ ಮಸ್ಟ್ ಆ್ಯಂಡ್ ಶುಡ್ ಯಾವಾಗಲೂ ಕೂಡ ಸೇರಿಸ್ಕೊತೀನಿ. ವಿಳೆದೆಲೆ ಮತ್ತು ದಾಸವಾಳ ಎಲೆನ ಕೈಲೇ ಮುರಿದು ಇಟ್ಕೊಂಡಿದ್ದೆ. ಇನ್ನು ವಿಳೆದೆಲೆನ ನಾವು ಯಾಕೆ ಯೂಸ್ ಮಾಡಬೇಕು ಅಂತ ಅಂದರೆ, ಇದರಲ್ಲಿ ನೀವು ಬೋಳು ತಲೆ ಕೆಲವೊಬ್ರಿಗೆ ಆಗ್ತಾ ಇರುತ್ತೆ, ಲೇಡೀಸಿಗೆ ಕೂಡ ಇಲ್ಲಿ ಮಧ್ಯೆ ಬೈತಲೆ ಇರುತ್ತಲ್ಲ, ಅಲ್ಲಿ ಕೂದಲು ಕಡಿಮೆ ಆಗ್ತಾ ಇರುತ್ತೆ, ಅದನ್ನು ಇದು ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ತಲೆಯಲ್ಲಿ ಹೊಟ್ಟಿತ್ತಂದರೆ ಬಿಳಿ ಕೂದಲು ನೆರೆ ಕೂದಲು ಅಂತ ಹೇಳ್ತಾರಲ್ಲ, ಅದಕ್ಕೂ ಕೂಡ ನಾವು ವಿಳೆದೆಲೆನ ಬಳಸೋದು ತುಂಬ ಒಳ್ಳೆಯದು. ಇನ್ನು ನಾನಿಲ್ಲಿ ಬಿಳಿ ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ನಿಮಗೆ ಬಿಳಿ ದಾಸವಾಳದ ಎಲೆ ಸಿಕ್ಕಿಲ್ಲ ಅಂದರೆ ಕೆಂಪು ದಾಸವಾಳದ ಎಲೆ ಕೂಡ ತೊಗೊಬೋದು. ದಾಸವಾಳದ ಎಲೆಯಲ್ಲಿ ನ್ಯೂಟ್ರಿಯೆಂಟ್ಸ್ ಹೆಚ್ಚಿಗೆ ಇರೋದ್ರಿಂದ ನಿಮಗೆ ಡ್ರೈ ಹೇರ್ ಅಂದರೆ ಇತ್ತಂದರೆ, ನಿಮ್ಮ ಹೇರ್ಸ್ ಯಾವಾಗಲೂ ಕೂಡ ಡ್ರೈ ಆಗಿರ್ತಿತ್ತಂದರೆ ನೀವು ಈ ಥರ ಹೇರ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರು ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನು ಇಲ್ಲಿ ಹೇರ್ ಆಯಿಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಫಿಲ್ಟರ್ ಮಾಡಿ ಒಂದು ಸಣ್ಣ ಡಬ್ಬದಲ್ಲಿ ಇಟ್ಕೊಂಡು ನಾವು ದಿನನಿತ್ಯ ಕೂಡ ಹಚ್ಕೊಬೋದು. ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಹೇರ್ ಆಯಿಲ್ ಇದು, ಅದಕ್ಕೆ ಸೊ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ವ್ಲಾಗನ್ನಾಗಿರಲಿ ಅಥವಾ ಯಾವುದಾದ್ರೂ ಒಂದು ನಾನು ಪ್ರಿಫರ್ ಮಾಡ್ತೀನಿ ಅಂದರೆ ಅದನ್ನು ಯೂಸ್ ಮಾಡಿ ನನಗೆ ಅದರಿಂದ ಏನಾದರೂ ರಿಸಲ್ಟ್ ಬಂದಿದ್ದರೆ ಮಾತ್ರ ನಿಮಗೆ ತಿಳಿಸ್ತೀನಿ. ಸೊ ನೀವು ಕೇಳ್ತಾ ಇದ್ರಲ್ಲ ನಾನು ಯೂಸ್ ಮಾಡುವಂತಹ ಹೇರ್ ಆಯಿಲ್ ಯಾವುದು ಅಂತೇಳಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಹೇರ್ ಆಯಿಲನ್ನು ನಾನು ವಾರದಲ್ಲಿ ಮಿನಿಮಮ್ ಅಂದರೂ ವಾರದಲ್ಲಿ 2 ಸಲ ಹಚ್ಕೊತೀನಿ. ಸೊ ನೀವು ಕೂಡ ಇದೇ ಥರ ಹೇರ್ ಆಯಿಲನ್ನು ಮನೇಲಿ ಮಾಡಿಕೊಂಡು ಯೂಸ್ ಮಾಡಿದ್ರಿ ಅಂದರೆ ಯಾವುದೇ ಥರ ಹೇರ್ ಸಮಸ್ಯೆ ಇದ್ದರೂ ಕೂಡ ಕಡಿಮೆಯಾಗಿ ನಂತರ ಉದ್ದವಾಗಿ ಕೂದಲು ಕೂಡ ಬೆಳೆಯುತ್ತೆ ಅನ್ನೋದು ಗ್ಯಾರಂಟಿ ಕೊಡ್ತೀನಿ ನಾನು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.